ಗಂಡನಿಗೆ ಹೆಂಡತಿ ಮೇಲೆ ಪದೇ ಪದೇ ಅನುಮಾನ. ಅನುಮಾನಪಟ್ಟು ಹೆಂಡತಿಯನ್ನೇ ಕೊಲ್ಲಲು ಮುಂದಾದ ಗಂಡ. ಎಸ್, ಅನುಮಾನಂ ಪೆದ್ದ ರೋಗಂ ಎಂಬಂತೆ ಗಂಡನ ಅನುಮಾನಕ್ಕೆ ಹೆಂಡತಿಯನ್ನೇ ಕೊಲ್ಲಲು ಗಂಡ ಮುಂದಾಗಿದ್ದು ಇಡೀ ತುಮಕೂರು ನಗರ ಬೆಚ್ಚಿ ಬಿದ್ದಿದೆ. ಮಠ ಮಧ್ಯಾಹ್ನ ಹೊರಗೆ ಬಂದ್ರೆ ಶೀತ ಅಂತ ಬಿಸಿಲಿದ್ರು ಕೂಡ ಜನ ಬೆಚ್ಚಗಿದ್ರು. ಆದರೆ ತುಮಕೂರು ನಗರದ ವೀರಸಾಗರ ಬಡಾವಣೆಯ ಮನೆಯೊಂದರಲ್ಲಿ ಇದ್ದ ಗಂಡ ಹೆಂಡತಿ ಮಧ್ಯೆ ಗಲಾಟೆಯಾಗಿ ಮಾತಿಗೆ ಮಾತು ಬೆಳೆದು ಗಂಡನೋರ್ವ ಹೆಂಡತಿಗೆ ಬಲವಾಗಿ ಹೊಡೆದು ಕೊಲೆ ಮಾಡುವುದಕ್ಕೆ ಯತ್ನಿಸಿದ್ದಾನೆ. ಹೆಂಡತಿಯ ಚೀರಾಟ ಕಂಡ ಅಕ್ಕಪಕ್ಕದ ಮನೆಯವರು ಕೂಡಲೇ ಪೊಲೀಸ್ ಠಾಣೆಗೆ ಮಾಹಿತಿ ನೀಡಿದ್ದು ರಕ್ತದ ಮಡುವಿನಲ್ಲಿ ಬಿದ್ದು ಒದ್ದಾಡ್ತಿದ್ದ ಹೆಂಡತಿಯನ್ನ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಕೊಡಿಸಲಾಗ್ತಾ ಇದೆ. ಹೀಗೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇರೋ ಗೃಹಿಣಿ ಹೆಸರು ಮುಸ್ಕಾನ್ ಬಾನು ಅಂತ. 25 ವರ್ಷದ ಮಹಿಳೆ. ಬದುಕಿನಲ್ಲಿ ಬಹಳಷ್ಟು ಆಸೆ ಕನಸನ್ನ ಕಂಡಿದ್ಲು. ಮೂಲತಃ ಕುದೂರಿನ ನಿವಾಸಿಯಾಗಿದ್ದು 5 ವರ್ಷದ ಹಿಂದೆ ತುಮಕೂರಿನ ಫರ್ಮಾನ್ ಪಾಷಾ ಎಂಬುವವರಿಗೆ ಕೊಟ್ಟು ಮದುವೆ ಮಾಡಿಕೊಡಲಾಗಿತ್ತು. ಮದುವೆ ಬಳಿಕ ಇಬ್ಬರ ಸಂಸಾರ ಚೆನ್ನಾಗೇ ಇತ್ತು. ಇವರ ಸಂಸಾರಕ್ಕೆ 2 ಮುದ್ದಾದ ಮಕ್ಕಳು ಕೂಡ ಇದ್ದಾರೆ. ಫರ್ಮಾನ ಪಾಷಾ ಹಾಗೂ ಮುಸ್ಕಾನ್ ಬಾನು ವೀರಸಾಗರದಲ್ಲಿಯೇ ಹೊಸ ಮನೆಯಲ್ಲಿ ವಾಸವಾಗಿದ್ರು. ಫರ್ಮಾನ ಪಾಷಾ ನಗರದ ಮಂಡಿಪೇಟೆಯಲ್ಲಿ ಕೆಲಸ ಮಾಡ್ತಾ ಇದ್ದು ಸುಖ ಸಂಸಾರ ಇವರದ್ದಾಗಿತ್ತು. ಗಂಡ ಕೆಲ್ಸಕ್ಕೆ ಹೋದ್ರೆ ಹೆಂಡತಿ ಮನೆಯಲ್ಲಿ ಮಕ್ಕಳನ್ನ ನೋಡ್ಕೊಂಡಿರ್ತಾ ಇದ್ರು. ಆರಾಮಾಗಿ ಇದ್ದ ಸಂಸಾರ ಕಳೆದ 1 ವರ್ಷದಿಂದ ಅದ್ಯಾಕೋ ಹಳಿ ತಪ್ಪಿತ್ತು. ಹೌದು, ಕಳೆದ 1 ವರ್ಷದಿಂದ ಗಂಡ ಫರ್ಮಾನ ಪಾಷಾಗೆ ಹೆಂಡತಿ ಮುಸ್ಕಾನ್ ಮೇಲೆ ಅನುಮಾನ ಶುರುವಾಗಿದೆ. ಗಂಡ ಮನೆಯಲ್ಲಿಲ್ಲದಿದ್ದಾಗ ಹೆಂಡತಿ ಯಾರೊಂದಿಗೋ ಮಾತನಾಡ್ತಾಳೆ, ಯಾರನ್ನೋ ಕರೆಸ್ಕೊಳ್ತಾಳೆ, ಅಕ್ರಮ ಸಂಬಂಧ ಇಟ್ಕೊಂಡಿದ್ದಾಳೆ ಅನ್ನೋ ಅನುಮಾನ ಬಂದಿದೆ. ಇನ್ನು ಇದೇ ವಿಚಾರಕ್ಕೆ ಗಂಡ ಹೆಂಡತಿ ಮಧ್ಯೆ ಗಲಾಟೆಯಾಗಿ ಹೆಂಡತಿ 15 ದಿನಗಳ ಹಿಂದಷ್ಟೇ ತವರು ಮನೆಗೆ ಹೋಗಿದ್ದಾರೆ. ಹಿರಿಯರು ರಾಜಿ ಮಾಡಿಸಿ ಗಂಡನ ಮನೆಗೆ ಆ ಹೊತ್ತಿನಲ್ಲಿ ಕರೆತಂದಿದ್ರು. ಆದರೆ ನಿನ್ನೆ ಅದೇನಾಗಿತ್ತೋ ಗೊತ್ತಿಲ್ಲ, ಮಠ ಮಧ್ಯಾಹ್ನ ಗಂಡ ಫರ್ಮಾನ ಪಾಷಾ ಹಾಗೂ ಹೆಂಡತಿ ಮುಸ್ಕಾನ್ ಬಾನು ನಡುವೆ ಮತ್ತೆ ಗಲಾಟೆಯಾಗಿ ಗಂಡ ಕೋಪದಲ್ಲಿ ಬಲವಾದ ಆಯುಧದಿಂದ ಹೆಂಡತಿಯ ತಲೆ ಹಾಗೂ ಮುಖಕ್ಕೆ ಹೊಡೆದು ಹಲ್ಲೆ ಮಾಡಿದ್ದಾನೆ. ಹೆಂಡತಿ ರಕ್ತದ ಮಡುವಿನಲ್ಲಿ ಬಿದ್ದು ಒದ್ದಾಡ್ತಾ ಇದ್ರೂ ಕೂಡ ಗಂಡ ಮನೆಗೆ ಬೀಗ ಹಾಕೊಂಡು ಹೋಗಿದ್ದಾನಂತೆ. ಕೂಡಲೇ ಅಕ್ಕಪಕ್ಕದ ಮನೆಯವರು ಹೆಂಡತಿಯ ನರಳಾಟದ ಶಬ್ದ ಕೇಳಿ ತುಮಕೂರಿನಲ್ಲಿದ್ದ ಮುಸ್ಕಾನ್ ಬಾನು ಸಂಬಂಧಿಕರಿಗೆ ಹಾಗೂ ಪೊಲೀಸರಿಗೆ ಮಾಹಿತಿ ನೀಡಿದ್ದಾರೆ. ಸ್ಥಳಕ್ಕೆ ಬಂದ ಪೊಲೀಸರು ಹಾಗೂ ಸಂಬಂಧಿಕರಾದ ಮೊಹಮ್ಮದ್ ಹನೀಫ್ ಮನೆಯ ಬೀಗ ಮುರಿದು ರಕ್ತದ ಮಡುವಿನಲ್ಲಿ ಪ್ರಜ್ಞೆ ಕಳೆದುಕೊಂಡು ಬಿದ್ದಿದ್ದ ಮುಸ್ಕಾನ್ ಬಾನು ಅವರನ್ನ ಕೂಡಲೇ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಕೊಡಿಸಲಾಗಿದೆ. ತೀವ್ರ ರಕ್ತಸ್ರಾವ ಆಗಿದ್ದರಿಂದ ಹೆಂಡತಿ ಮುಸ್ಕಾನ್ ಬಾನುವನ್ನ ಬೆಂಗಳೂರಿಗೆ ಕರೆದೊಯ್ದಿದ್ದಾರೆ. ಸದ್ಯ ಈ ಸಂಬಂಧ ತಿಲಕ್ ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ತನಿಖೆ ನಡೆಸಲಾಗ್ತಾ ಇದೆ. ಏನೇ ಆಗಲಿ, ಅನುಮಾನ ಅನ್ನೋದು ಸಂಬಂಧವನ್ನ ಹಾಳು ಮಾಡುತ್ತೆ. ಅನುಮಾನದಿಂದ ದೊಡ್ಡ ಗಲಾಟೆಗಳು ನಡೀತವೆ, ಜೊತೆಗೆ ಕೊಲೆ ಮಾಡುವ ಮಟ್ಟಕ್ಕೆ ಹೋಗುತ್ತೆ ಅನ್ನೋದಕ್ಕೆ ಉದಾಹರಣೆ ಇದು. ಸಂಬಂಧದಲ್ಲಿ ನಂಬಿಕೆ ಇದ್ರೇನೆ ಜೀವನ, ಬರೀ ಅನುಮಾನವೇ ಇದ್ರೆ ದುರಂತವೇ ಆಗೋದು ಅನ್ನೋದು ಮತ್ತೆ ಸಾಬೀತಾಗ್ತಾನೆ ಇದೆ. ಕ್ಯಾಮರಾ ಪರ್ಸನ್ ಸಂಜಯ್ ಜೊತೆ ದೀಪಕ್, ಪ್ರಜಾಶಕ್ತಿ ಟಿವಿ, ತುಮಕೂರು.